ಹಾಂ ಸರ್, ಈಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಈ ಮುಂಚೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷನಾಗಿದ್ದೆ. ಆಗ ಏನು ಕನ್ನಡಿಗರಿಗೋಸ್ಕರ 60% ಉದ್ಯೋಗ ಕೊಡಬೇಕು ಹಾಗೂ ಕನ್ನಡಿಗರು ಕನ್ನಡನ ಎಲ್ಲ ನಾವು ಬಳಸೋವಂಥ ಪ್ರತಿಯೊಂದು ವಸ್ತು ಮೇಲೂ 60% ಕನ್ನಡ ಇರಬೇಕು ಅನ್ನೋದನ್ನು ಸುಮಾರು ಬಾರಿ ನಾವು ಹೋರಾಟ ಮಾಡಿದ್ವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ತಾಲೂಕು ಅಧ್ಯಕ್ಷ ಆದಮೇಲೆ ದೊಡ್ಡಬಳ್ಳಾಪುರದಿಂದ ಹೋಗಿ ಕೂಡ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡದು ಹೋರಾಟವನ್ನು ಮಾಡಿದ್ದೀವಿ. ಹಾಗೆ ಹಲವಾರು ಕನ್ನಡಿಗರಿಗೆ ಉದ್ಯೋಗನ ಕಸಿದುಕೊಂಡಿದ್ರು. ದೊಡ್ಡಬಳ್ಳಾಪುರ ಏನು ಈ ಫ್ಯಾಕ್ಟ್ರಿಗಳಿದಾವಲ್ಲ, ಕಾರ್ಖಾನೆಗಳಲ್ಲಿ ಉದ್ಯೋಗನ ಕಸಿದುಕೊಂಡಿದ್ರು. ಹಾಗೆ ಏನು ಸೆಕ್ಯೂರಿಟಿಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಸಂಬಳ ಕೊಡದೆ ಇವತ್ತು ಕೆಲಸ ಮಾಡಿಕೊಂಡು ಮನೆಗೆ ಹೋದರೆ ನಾಳೆ ಬರಬೇಡಿ ನೀವು ಅಂತ ಹೇಳ್ತಾಯಿದ್ರು. ಈ ಹಿಂದಿಯವರ ದಬ್ಬಾಳಿಕೆ ಹೆಚ್ಚಾಗ್ಬಿಟ್ಟಿತ್ತು. ಅದನ್ನೆಲ್ಲ ನಾವು ಖಂಡಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಸಹಯೋಗದೊಂದಿಗೆ ಹಾಗೆ ನಮ್ಮ ಅಬ್ಬಿಗೆರೆ ವಿನೋದಣ್ಣ ಹಾಗೆ ನಾರಾಯಣಗೌಡರ ನೇತೃತ್ವದಲ್ಲಿ ಅವರ ಒಂದು ಆದೇಶದಂತೆ ನಾವೆಲ್ಲ ತುಂಬ ಕನ್ನಡಿಗರಿಗೆ ಇವಾಗ ಇಲ್ಲ ಅಂತೇಳಿದ್ರು, ಇವಾಗ ನಾವು ಇಲ್ಲ ಅಂತೇಳಿದ್ರು ಒಂದು 300-400 ಜನ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸಿದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಇದೆ. ಈ ಥರ ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನು 1 ವರ್ಷದಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿದ್ದೆ, ಆ ತಾಲೂಕು ಅಧ್ಯಕ್ಷನಾಗಿರೋ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಏನು ನಮ್ಮ ಭಾಷೆಗೋಸ್ಕರ, ನಮ್ಮ ನೆಲಗೋಸ್ಕರ, ನೆಲ ಜಲ ಭಾಷೆಗೆ ನಾವು ಯಾವತ್ತೂ ಸದಾ ಮುಂದಿರ್ತೀವಿ. ಜೀವ ಕೊಡೋದಕ್ಕೂ ಸರಿ, ನಾವು ಎಲ್ಲದಕ್ಕೂ ಸೈ. ನಾವು ಯಾವಾಗಲೂ ಕನ್ನಡಕ್ಕೋಸ್ಕರ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ನಾವು ಮಾಡಿರೋವಂಥ ಸೇವೆ, ನಾನು ಮಾಡ್ತಾ ಇರೋವಂಥ ಕನ್ನಡಕ್ಕಾಗಿ ಸೇವೆ ಇಡೀ ತಾಲೂಕಿನ ಜನ ಆಗಿರ್ಬೋದು, ಇಡೀ ತಾಲೂಕಿನ ಜನ ನನ್ನನ್ನು ಗುರುತಿಸಿದ್ದಕ್ಕೆ ಇವತ್ತು ಜಿಲ್ಲೆ ಕಳಿಸಿದ್ದಾರೆ ನನಗೆ. ಅದೇ ರೀತಿಯಾದ ನಾನು ಜನಗಳ ಮನಸ್ಸಲ್ಲಿದೆ. ಮುಂದೆ ನಾನು ಕನ್ನಡಕ್ಕೋಸ್ಕರ ಏನು ಬೇಕೋ ಎಲ್ಲ ಹೋರಾಟನೂ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಕನ್ನಡಕ್ಕೋಸ್ಕರ ಜೀವ ಕೊಡೋದಕ್ಕೂ ಸಿದ್ಧನಿದ್ದೇನೆ. ಈಗ ಪರ್ಟಿಕ್ಯುಲರ್ಗೆ ಇಂಥ ವಿಚಾರದಲ್ಲಿ ನಾವು ಓಟ ಮಾಡಬೇಕಂತ ಹೇಳಿದ್ರೆ ಗುರಿ ಅಥವಾ ಧ್ಯೇಯ ಖಂಡಿತ ಇದೆ ಅಣ್ಣ. ಏನು ಅಂತೇಳಿದ್ರೆ, ಈಗ ನಾವು ಹೋರಾಟ ಮಾಡಿದಾಗ ಸ್ವಲ್ಪ ದಿನ ಕೆಲಸ ಅಂತ ಕೊಡ್ತಾರೆ, ಸಂಬಳ ಅಂತ ಕೊಡೋದಿಲ್ಲ. ಬೇರೆ ಕಡೆಯಿಂದ ಬಂದಿದ್ದವ್ರಿಗೆ, ಇಲ್ಲಿ ಹಿಂದಿಯವ್ರಿಗೆ ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ. ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ನಾವು ಇವಾಗ. ಆಮೇಲೆ ಏನು ಈ ಫಾಕ್ಸ್ಕಾನ್ ಅಂತ ಆಗಿದೆ, ಅದರಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋವಂಥ ಸೌಲಭ್ಯಗಳಿಲ್ಲ ಅಲ್ಲಿ, ಮತ್ತು ಸೆಕ್ಯೂರಿಟಿ ಕೂಡ ಇಲ್ಲ ಅಲ್ಲಿ. ರೋಡಲ್ಲಿ ಅವ್ರು ಬರ್ತಾರೆ 12 ಗಂಟೆ 1 ಗಂಟೆ ರಾತ್ರಿಗೆ ಸರ್ಕಲಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಅವ್ರ ಮನೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಬರಬೇಕು. ಬಂದಿಲ್ಲ ಅಂತೇಳಿದ್ರೆ ಅವರಿಗೆ ಜವಾಬ್ದಾರಿ ಅನ್ನೋದು ಮನೆಯವ್ರಿಗಿರುತ್ತೆ ಹೊರತು ದುಡಿಸ್ಕೊತಾ ಇರೋವಂಥ ಮಾಲೀಕರಿಗಿಲ್ಲ ಅಲ್ಲಿ. ಅದರಿಂದ ಏನಾಗುತ್ತೆ ಅಂತೇಳಿದ್ರೆ, ನಮ್ಮ ದೇಶದ ಹೆಣ್ಮಕ್ಳು, ನಮ್ಮ ರಾಜ್ಯದ ಹೆಣ್ಮಕ್ಳು, ನಮ್ಮ ಲೋಕಲಲ್ಲಿರುವಂಥ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಇಲ್ದಂಗೆ ಆಗಿದೆ. ಪೊಲೀಸವರು ತುಂಬಾ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಅವ್ರು ಎಷ್ಟು ಕಡೆ ಅಂತ ನೋಡೋಕ್ಕಾಗುತ್ತೆ. ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 30-40 ಬಸ್ ನಿಂತ್ಕೊಳ್ಳುತ್ತೆ. ಈಗ 8 ಗಂಟೆ ಶಿಫ್ಟು, 10 ಗಂಟೆ ಶಿಫ್ಟ್, 12 ಗಂಟೆ ಶಿಫ್ಟು ಅಂತೇಳಿದ್ರೆ 100-150 ಬಸ್ ನಿಂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಪೊಲೀಸವ್ರು ಎಲ್ಲ ಕಡೆನೂ ಓಡಾಡೋಕ್ಕಾಗೋದಿಲ್ಲ. ಯಾಕಂದರೆ ತಾಲೂಕಲ್ಲಿದ್ದರೆ 50-60 ಜನ ಪೊಲೀಸವ್ರು ಇರ್ತಾರೆ. 50-60 ಜನ ಪೊಲೀಸವ್ರು ಎಷ್ಟು ಕಡೆ ಅಂತ ಓಡಾಡೋಕ್ಕಾಗುತ್ತೆ? ಟೌನ್ ಲಿಮಿಟ್ಸಲ್ಲಿ ಓಡಾಡಿದ್ರೆ ರೂರಲ್ ಲಿಮಿಟ್ಸಲ್ಲಿ ಓಡಾಡೋಕ್ಕಾಗೋದಿಲ್ಲ. ಈ ಥರ ಆಗ್ತಿದೆ. ಅದರಿಂದ ಏನು ಹೆಚ್ಚಾಗಿ ಹೆಣ್ಮಕ್ಳಿಗೋಸ್ಕರ ಏನಾಗಬೇಕೋ ಅದನ್ನೆಲ್ಲ ಫಾಕ್ಸ್ಕಾನಲ್ಲಿ ನಾವು ಯಾವ ಥರ ಹೋರಾಟವನ್ನು ಮಾಡಬೇಕು ಅಂತ ರೂಪುರೇಷೆಗಳನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳಿಗಾಗಲಿ ಯಾರಿಗೇ ಆಗಲಿ ಕನ್ನಡಿಗರಿಗೆ ಉದ್ಯೋಗ ಸಿಗೋದ್ರ ಬಗ್ಗೆ ಆಗಲಿ ನಾವು ಅದನ್ನು ಹೋರಾಟ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಕನ್ನಡದವ್ರಿಗೆ ಉದ್ಯೋಗ ಸಿಗೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸ್ತೀವಿ, ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ.